ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ NPCI ಲಿಂಕ್ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇಲ್ಲಿ 3 ಅಡ್ಡಗೆರೆಗಳು ಏನಿರ್ತವೆ ಅವುಗಳನ್ನ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಆ ಕ್ಲಿಕ್ಕನ್ನು ಮಾಡಿದಾಗ ನಿಮಗೆ ಹೋಮ್ ಅನ್ನೋದ್ರ ಕೆಳಗಡೆ ಡಾಟಾ ಎಂಟ್ರಿ ಅಂತ ಏನಿದೆ ಅದನ್ನು ಕ್ಲಿಕ್ಕನ್ನು ಮಾಡಬೇಕು. ಮೊದಲನೇದಾಗಿ ಈ 3 ಗೆರೆಗಳನ್ನು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಡಾಟಾ ಎಂಟ್ರಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಚೆಕ್ NPCI ಮ್ಯಾಪಿಂಗ್ ಸ್ಟೇಟಸ್ ಅಂತ ಏನಿದೆಯಲ್ಲ ಅದನ್ನು ಏನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಕ್ಲಿಕ್ ಮಾಡಿದಾಗ ಇಲ್ಲಿ ಫಲಾನುಭವಿಗಳ ಹೆಸರು ಬರ್ತಾ ಹೋಗುತ್ತೆ. ತದನಂತರದಲ್ಲಿ ಅದನ್ನು ಈ ರೀತಿ ಸರಿಸ್ಕೊತ ಹೋದಾಗ ಕೊನೆಗೆ ಚೆಕ್ NPCI ಮ್ಯಾಪಿಂಗ್ ಸ್ಟೇಟಸ್ ಅಂಥೇಳಿ ಬರ್ತಾ ಹೋಗುತ್ತೆ. ಈ ಚೆಕ್ NPCI ಮ್ಯಾಪಿಂಗ್ ಸ್ಟೇಟಸನ್ನು ಕ್ಲಿಕ್ ಮಾಡದೆ ಹೋದ ಪಕ್ಷದಲ್ಲಿ ಒಂದನೇದಾಗಿ ಏನಪ್ಪ ಅಂತಂದರೆ ಇದು ನಿಮ್ಮ ಮೇಲ್ವಿಚಾರಕರಿಗೆ ಅವರ ಹಂತಕ್ಕೆ ಹೋಗಲಾರ್ದೆ ಇಲ್ಲೇ ಉಳಿಯುತ್ತೆ. ಹಾಗಾಗಿ ಚೆಕ್ NPCI ಮ್ಯಾಪಿಂಗ್ ಸ್ಟೇಟಸನ್ನು ಮಾಡಬೇಕು. ಅದರ ಜೊತೆಗೆ ಇದನ್ನು ಮಾಡೋದ್ರಿಂದ ಏನಪ್ಪ ಅಂದರೆ ಇದು ಒಂಥರ ಈ ಬ್ಯಾಂಕ್ ಅಕೌಂಟ್ಗೆ ಇದು ಲಿಂಕ್ ಮಾಡೋದು ಒಂದು ರೀತಿ ಆದಂಗೆ, ಇನ್ನೊಂದು ಮುಂದಿನ ಹಂತಕ್ಕೆ ನಿಮ್ಮ ಮೇಲ್ವಿಚಾರಕರಿಗೆ ಇಲ್ಲಿಂದ ಅದು ಹೋಗುತ್ತೆ. ಇದನ್ನು ಕ್ಲಿಕ್ ಮಾಡದೆ ಹೋದ ಪಕ್ಷದಲ್ಲಿ ಎಲ್ಲೇ ಉಳಿಯುತ್ತೆ ಹೊರತು ಯಾವುದೇ ಮುಂದೆ ಮೇಲಿನ ಹಂತಕ್ಕೆ ಹೋಗೋದಿಲ್ಲ. ಹಾಗಾಗಿ ಅದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇದನ್ನು ಕ್ಲಿಕ್ ಮಾಡದೆ ಹೋದರೆ ಫಲಾನುಭವಿಗಳಿಗೆ ದುಡ್ಡು ಸಹ ಬರೋದಿಲ್ಲ. ಹಾಗಾಗಿ ಚೆಕ್ NPCI ಮ್ಯಾಪಿಂಗ್ ಸ್ಟೇಟಸನ್ನು ಕ್ಲಿಕ್ ಮಾಡೋಣ. ಬೆನಿಫಿಷಿಯರಿ ಆಧಾರ್ ಹ್ಯಾಸ್ ಬಿನ್ ಮ್ಯಾಪ್ಡ್ ವಿತ್ NPCI ಸಕ್ಸಸ್ಫುಲಿ ಅಂತ ಬರುತ್ತೆ. ಬಂದಾಗ ನೀವೇನು ಮಾಡಬೇಕು, ಓಕೆ ಅಂಥೇಳಿ ಕ್ಲಿಕ್ಕನ್ನು ಮಾಡಬೇಕು. ಈ ರೀತಿ ಮಾಡಿದಾಗ ಇಲ್ಲಿಂದ ನಿಮ್ಮ ಹೆಸರು, ಅವರ ಫಲಾನುಭವಿ ಹೆಸರು ಇಲ್ಲಿಂದ ಹೋಗಿ ಅದು ಮೇಲ್ವಿಚಾರಕರಿಗೆ ಮೇಲಿನ ಹಂತಕ್ಕೆ ಹೋಗುತ್ತೆ. ಒಂದು ಎರಡನೇದಾಗಿ ಏನಂದರೆ ಇದು ಬ್ಯಾಂಕಿಗೂ ಸಹ ಏನಾಗುತ್ತೆ ಲಿಂಕ್ ಆಗುತ್ತೆ. ಹಾಗಾಗಿ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಏನು ಮಾಡಬೇಕು ಅಂತಂದರೆ, ನೀವು ಮೊದಲೇದಾಗಿ ಇಲ್ಲಿ ಡಾಟಾ ಎಂಟ್ರಿ ಒಳಗಡೆ ಈ NPCI ಮ್ಯಾಪಿಂಗನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಮಾಡದೇ ಹೋದ ಪಕ್ಷದಲ್ಲಿ ಒಂದನೇದಾಗಿ ಫಲಾನುಭವಿಗೆ ದುಡ್ಡು ಬರೋದಿಲ್ಲ, ಎರಡನೇದಾಗಿ ಅದು ಮೇಲ್ವಿಚಾರಕ ಹಂತಕ್ಕೆ ಹೋಗೋದಿಲ್ಲ. ಈ ಲಿಂಕನ್ನು ಕ್ಲಿಕ್ ಮಾಡೋದ್ರಿಂದ ಒಂದು ಬ್ಯಾಂಕಿಗೆ ಲಿಂಕ್ ಆಗುತ್ತೆ, ಇನ್ನೊಂದು ಮೇಲ್ವಿಚಾರಕರಿಗೆ ಹಂತಕ್ಕೆ ಹೋಗುತ್ತೆ. ಯಾವಾಗ ಇದು ಸಕ್ಸಸ್ಫುಲ್ ಅಂತ ಬರೋದಿಲ್ಲ ಆ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಆ ಫಲಾನುಭವಿಗಳು ಏನು ಮಾಡಬೇಕಂದ್ರೆ ಅವರ ಖಾತೆ, ಉಳಿತಾಯ ಖಾತೆ ಬ್ಯಾಂಕ್ನಲ್ಲಿ ಅಕೌಂಟ್ ಎಲ್ಲಿದೆ ಅಲ್ಲಿ ಹೋಗಿಬಿಟ್ಟು ಅವರ ಆಧಾರನ್ನು ಆ ಅಕೌಂಟ್ಗೆ ಲಿಂಕ್ ಮಾಡಿಸಿ ಬಂದರೆ ಖಂಡಿತ ಇದು NPCI ಲಿಂಕ್ ಆಗುತ್ತೆ ಅಂತ ಹೇಳ್ತಾ ಇದಿಷ್ಟು ಸರಳವಾಗಿ ಪ್ರಧಾನಮಂತ್ರಿ ಮಾತೃವಂದನದಲ್ಲಿ NPCI ಲಿಂಕನ್ನು ಮಾಡುವಂಥ ವಿಷಯ ಅಂತ ಹೇಳ್ತಾ ಎಲ್ಲರಿಗೂ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.